ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹ್, ನೆನೆದವರ ಮನದಲ್ಲಿ ಬಂದ ನೋಡು. ವೆಂಕಿ, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ನಿಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ಲು. ಸಮಯಕ್ಕೆ ಸರಿಯಾಗಿ ಬಂದ್ರಿ. ಎಲ್ಲೋಗಿದ್ರಮ್ಮ ಚೆಲ್ವಿ? ಹೌದು ಮಾವ, ಈ ಹಾಡು ಹಿಡಿದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಉಳಿತದೆ, ಅದಕ್ಕೆ ಹೋಗಿದ್ದು. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಮನಸ್ಸಿರೋರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ, ಬನ್ನಿ ಊಟ ಮಾಡುವಿದ್ರಿ. ಊಟ ಆಯ್ತಾ? ಎಲ್ಲಿ ಊಟ ಮಾಡಿದ್ರಿ? ಅದು ಅತ್ತೆ, ನಾವು ಆರ್ಡ್ರ್ ಬಗ್ಗೆ ಮಾತಾಡ್ಕೊಂಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬರ್ತಾ ದಾರಿಲಿ ಗೊತ್ತಿರೋರೊಬ್ರು ಸಿಕ್ಕಿದ್ರು. ನಾವು ಎಷ್ಟೇ ಬೇಡ ಅಂದರೂ ಮನೆಗೆ ಕರ್ಕೊಂಡೋಗಿ ಊಟ ಮಾಡಲೇಬೇಕು ಅಂತ ಊಟ ಮಾಡಿ ಕಳಿಸಿದ್ರು. ಯಾಕೋ ಏನೋ ಇವತ್ತು ಮಾಡಿರೋ ಅಡುಗೆ ಎಲ್ಲ ಹಾಗೆ ಉಳ್ಕೋತಾ ಇದೆ. ಅಯ್ಯೋ, ಅದನ್ನು ಯಾಕೆ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತೀಯ ಲಕ್ಷ್ಮಿ? ಅದೇ ಅನ್ನನ ಬೆಳಗ್ಗೆ ಚಿತ್ರಾನ್ನನೋ ಮೊಸರನ್ನೋ ಮಾಡು, ಖಾಲಿ ಮಾಡ್ತೀವಿ. ಅದು ಹಾಗಲ್ಲ ರೀ, ಬೆಳಗ್ಗೆ ಅದಕ್ಕೆ ಬಂದಿದ್ರಲ್ಲ, ಅವ್ರು ಊಟ ಮಾಡ್ಕೊಂಡು ಹೋಗಲಿ ಅಂತ ಅಡುಗೆ ಸ್ವಲ್ಪ ಹೆಚ್ಚಿಗೆನೇ ಮಾಡಿದ್ದೆ. ಅವರು ಊಟ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅರ್ಜೆಂಟ್ ಕೆಲಸ ಇದೆ ಅಂತ ಆತ್ರವಾಗಿ ಬಂದರು. ಆತ್ರವಾಗಿ ಹಾಗೆ ಹೊರಟ್ಬಿಟ್ರು. ಏನು ಅಂತ ಕೂಡ ಹೇಳಿಲ್ಲ. ನನಗನ್ಸುತ್ತೆ ನನ್ನ ಹತ್ರ ಏನೋ ಹೇಳಕ್ಕೆ ಅವ್ರು ಬಂದಿದ್ರು ಅಂತ. ಅದಕ್ಕೆ ಯಾಕೆ ಎಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಬಿಡು, ಮಾಡಿಕೊಂಡು ಫೋನ್ ಮಾಡು. ಏನದಕ್ಕೆ ಹಂಗೆ ಬಂದು ಹಿಂಗೆ ಹೋದ್ರಲ್ಲ, ಏನಾದರೂ ವಿಷಯ ಆಯ್ತಾ ಅಂತ ಕೇಳು, ಹೇಳ್ತಾರೆ. ಹೌದಲ್ವಾ? ನಾನು ಈಗಲೇ ಒಂದು ಫೋನ್ ಮಾಡಿ ಬರ್ತೀನಿ. ಆಯ್ತು. ಚಲ್ವಿ, ವೆಂಕಿ ಕೂತ್ಕೊಳ್ಳಪ್ಪ. ವೆಂಕಿ, ಭಾವನ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ಚೆಲ್ವಿ, ಅಳಿಯಂದ್ರಿಗೆ ಒಂದ್ಸಲ ಫೋನ್ ಮಾಡಬೇಕಿತ್ತಮ್ಮ. ಅವರು ಭಾವನ ನೋಡೋಕೆ ಹೋದ್ರು ಏನು ಅಂತ ಕೇಳಿ ತಿಳ್ಕೊಬೇಕಿತ್ತು. ಅಯ್ಯೋ ಮಾವ, ಅದೆಲ್ಲ ಏನು ಬೇಕಾಗಿಲ್ಲ. ಇವ್ರು ಹೇಳ್ದಂಗೆ ಸಿದ್ದು ಅಣ್ಣನೋ ಭಾವನಾ ಅಕ್ಕನೋ ಆದಷ್ಟು ಬೇಗ ಒಂದಾಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ನೀವಿಬ್ರು ಮಾತಾಡೋದು ನೋಡಿದ್ರೆ ನೀವೇ ಹೋಗಿ ಅವರಿಬ್ಬರನ್ನು ಒಂದು ಮಾಡಿ ಬಂದಿರೋ ಹಾಗೆ ಮಾತಾಡ್ತಿದ್ದೀರಾ. ಏನು ವಿಷಯ? ಹಂಗೇನಿಲ್ಲ ಮಾವ, ಅವರಿಬ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಒಬ್ರನ್ನ ಬಿಟ್ಟು ಒಬ್ರು ಜಾಸ್ತಿ ದಿನ ಇರೋಕ್ಕಾಗಕ್ಕಿಲ್ಲ. ಅವರೊಂದು ಹಾಗೆ ಆಗ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ